ಹಾಲೆಲುಯಾ, ಪ್ರೈಸ್ ಗಾಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತೆಗೆಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿ ನಾವು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಡೋಣ. ಪ್ರೀತಿ ಸ್ವರೂಪನಾದ ದೇವರೇ ಯೇಸು ಸ್ವಾಮಿ, ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ಈ ರೋಮಾಪುರದ ಪತ್ರಿಕೆಯಲ್ಲಿ ಸ್ವಾಮಿ ದೇವರೇ ಕರ್ತನೆ, ನೀವು ಮಾತನಾಡ್ರಿ ಅಪ್ಪ ದೇವರೇ, ನಾವೆಲ್ಲ ಕೇಳುತ್ತೇವೆ ಸ್ವಾಮಿ. ಕೇಳಿದ ಮಾತ್ರವಲ್ಲದೆ ಸ್ವಾಮಿ, ಪ್ರತಿ ದಿವಸ ಕರ್ತನೆ ನಾವು ಅದ್ರ ಪ್ರಕಾರನ ಜೀವಿಸಲಿಕ್ಕೆ ನಡಿಲಿಕ್ಕೆ ಕೊಟ್ಟು ಸಹಾಯ ಮಾಡು ತಂದೆ. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ, ಜೀವೋಳ ಪರಲೋಕದ ತಂದೆ. ಈ ರೋಮಾಪುರದ ಪತ್ರಿಕೆ 7ನೇ ಅಧ್ಯಾಯ 1ನೇ ವಚನವಾಗಿದೆ. ಇಲ್ಲಿ, ಸಹೋದರರೇ, ಧರ್ಮಶಾಸ್ತ್ರವನ್ನು ತಿಳಿದವರಿಗೆ ನಾನು ಹೇಳುವುದೇನೆಂದರೆ, ಇಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ಧರ್ಮಶಾಸ್ತ್ರ ತಿಳಿದವರಿಗೆ, ಅಂದ್ರೆ ತಿಳಿಯಲಾರ್ದವರಿಗೆ ಅಂತ ಹೇಳ್ತಾ ಇಲ್ಲ, ತಿಳಿಯದಂಥವರಿಗೆ, ತಿಳಿದಂಥವರಿಗೆ, ಅದ್ರ ಪ್ರಕಾರ ಜೀವಿಸುವಂಥವರಿಗೆ, ಅವರಿಗೆ ಇಲ್ಲಿ ಏನ್ ಹೇಳ್ತಿದ್ರೆ, ಧರ್ಮಶಾಸ್ತ್ರವನ್ನು ತಿಳಿದವರಿಗೆ ನಾನು ಹೇಳುವುದಂದ್ರೆ, ಒಬ್ಬ ಮನುಷ್ಯನು ಜೀವದಿಂದಿರುವ ತನಕ ಮಾತ್ರ ಅವನ ಮೇಲೆ ಧರ್ಮಶಾಸ್ತ್ರದ ಅಧಿಕಾರವು ನಡೆಯುತ್ತದೆ ಎಂಬುದು ನಿಮಗೆ ಗೊತ್ತಿಲ್ಲವೋ? ನಾವು ಜೀವದಿಂದ ಇರುವ ತನಕ ಮಾತ್ರವೇ ಧರ್ಮಶಾಸ್ತ್ರ ನಮ್ಮ ಮೇಲೆ ಇರ್ತದೆ. ಈ ಧರ್ಮಶಾಸ್ತ್ರವನ್ನು ಧ್ಯಾನ ಮಾಡುವಾಗ ನಾವು ಏನಾಗ್ತದೆ ಅಂದ್ರೆ, ಮುಂದೆ 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 ಹೆಜ್ಜೆ ಇಡುತ್ತಾ ಯೇಸು ಸ್ವಾಮಿಗೆ ನಾವು ಹತ್ತಿರವಾಗ್ತಾ, ವಾಕ್ಯಕ್ಕೆ ಹತ್ತಿರವಾಗ್ತಾ, ತಂದೆಯಾದ ದೇವರಿಗೆ ಹತ್ತಿರವಾಗ್ತಾ, ಪರಿಶುದ್ಧಾತ್ಮನು ಯಾವಾಗಲೂ ನಮ್ಮ ಒಳಗೆ ಇಟ್ಕೊಳ್ತಾ ಜೀವಿಸ್ತೇವೆ. ಹಾಲೆಲೂಯಾ. ಅವಾಗ ನಾವು ಕೆಟ್ಟದಕ್ಕೆ ಸೋತು ಹೋಗದಂತೆ ಒಳ್ಳೆದನ್ನ ಬಿಗಿಯಾಗಿ ಹಿಡಿದುಕೊಳ್ಳುತ್ತೇವೆ. ಯಾಕೆಂದ್ರೆ ಈ ಧರ್ಮಶಾಸ್ತ್ರ ತಿಳಿದಂಥವರಿಗೆ ಮಾತ್ರ ಇದು ಅನ್ವಯಿಸ್ತದೆ. ಹಾಲೆಲೂಯಾ. ಈ ತಿಳಿಯಲಾರ್ದವ್ರಿಗೆ ಕರ್ಕೊಂಡು ಬಂದು ಈ ರೀತಿ ವಾಕ್ಯ ಉಪದೇಶಗಳನ್ನ ಮಾಡಿದ್ರೆ ಅವರಿಗೆ ಏನೂ ತಿಳಿಯುವುದಿಲ್ಲ. ಅವರಿಗೆ ತಿಳಿಸಬೇಕಾದ ಸಂಗತಿ ಹೇಗೆ ಅಂತಂದ್ರೆ, ನಮ್ಮ ಸಾಕ್ಷಿಗಳನ್ನ ಕುರಿತು ದೇವರು ನಮ್ಮ ಜೀವನದಲ್ಲಿ ಮಹಾ ಉಪಕಾರಿಯಾಗಿದ್ದಾರೆ. ಹಾಲೆಲೂಯಾ. ನಮಗೆ ನಮ್ಮ ಇಷ್ಟು ವರ್ಷಗಳ ಕಾಲ ನಾವು ಈ ಲೋಕದಲ್ಲಿ ಹೇಗೋ ಜೀವಿಸ್ತಾ ಇದ್ವಿ, ಅದರಿಂದ ನಾವು ಕರ್ತನನ್ನ ಕಂಡುಕೊಂಡ ಮೇಲೆ ನಮ್ಮನ್ನ ದೇವರು ಈ ಭೂಮಿಯಿಂದ ಮಾರ್ಪಡಿಸಿ ಬದಲು ಮಾಡಿ ಬೇರೆ ಸ್ಥಳದಲ್ಲಿಟ್ಟಿದ್ದಾರೆ. ಹಾಲೆಲೂಯಾ. ಬೇರೆ ಸ್ಥಳ ಅಂತಂದ್ರೆ ನಾವಿರುವಂತ ಭೂಮಿ ಮೇಲೆ ಬದುಕ್ತಾ ಇದ್ದೇವೆ, ಎಲ್ಲಾ ಜನಗಳ ಮಧ್ಯದಲ್ಲೇ ಬದುಕ್ತಾ ಇದ್ದೇವೆ. ಆದರೆ ಅವರ ಸ್ವಭಾವದಿಂದ ಬೇರ್ಪಡಿಸಿ, ಈ ಲೋಕದ ಸ್ವಭಾವಗಳಿಂದ ಬೇರ್ಪಡಿಸಿ ನಮ್ಮನ್ನ ಈ ವಾಕ್ಯ ಎಂಬ ಸ್ವಭಾವದಲ್ಲಿ ಬೆಳೆಸುತ್ತಾ, ಪರಿಶುದ್ಧಾತ್ಮನ ಅನ್ಯೋನ್ಯತೆಯಲ್ಲಿ ಬೆಳೆಯುತ್ತಾ, ಸಭೆಯಲ್ಲಿ ಹೋಗಿ ವಾಕ್ಯ ಉಪದೇಶವನ್ನು ಕೇಳಿಕೊಂಡು ಸಭೆಯಲ್ಲಿ ನೀತಿವಂತನಾಗಿ ಎಲ್ಲರ ಮಧ್ಯದಲ್ಲಿ ಕಾಣಿಸಿಕೊಳ್ಳುತ್ತಾ, ದೇವರಿಗೆ ಮೆಚ್ಚುಗೆಯಾಗುತ್ತಾ, ಈ ರೀತಿಯಾಗಿ ಜೀವಿಸಕ್ಕೆ ಅವಾಗ ಲೋಕದಿಂದ ಬೇರ್ಪಟ್ಟಿದ್ದಾರೆ ಅಂತ ಅರ್ಥ. ಹಾಲೆಲೂಯಾ. ಇದಕ್ಕೋಸ್ಕರನೇ ದೇವರು ಕರೆದಿರೋದು. ಯಾಕೆಂದ್ರೆ ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಪರಿಶುದ್ಧರಾಗಿರಿ, ನೀವು ಪರಿಶುದ್ಧ ಜೀವಿತವು ಜೀವಿಸಿರಿ. ಇಷ್ಟು ವರ್ಷಗಳ ಕಾಲ ನೀವು ಹೇಗೆ ಜೀವಿಸಿದ್ರಿ, ನಾನು ಅದು ಲೆಕ್ಕ ಕೇಳುವುದಿಲ್ಲ. ಹಾಲೆಲೂಯಾ. ಈಗ ಲೆಕ್ಕ ಕೇಳುವುದು ಇವತ್ತು ದೇವರು ಬಂದರೆ ನಾವು ಎಷ್ಟು ಮಟ್ಟಿಗೆ ಸರಿಯಾಗಿದ್ದೇನೆ ಎಂಬುದಾಗಿ ಬೇಕು. ಹಾಲೆಲೂಯಾ. ನಾನು 10 ವರ್ಷದಿಂದ ಹಾಗಿದ್ದೆ, 20 ವರ್ಷದಿಂದ ಹೀಗಿದೆ, ಅದೆಲ್ಲ ದೇವರಿಗೆ ಬೇಕಿಲ್ಲ. ಯಾಕಂದ್ರೆ ದೇವರು ಹೇಳ್ತಾರೆ, ನಿಮ್ಮನ್ನ ಎಲ್ಲ ಹೊಸದಾಗಿ ಮಾಡಿಬಿಟ್ಟೇನೆ, ನೂತನ ಸೃಷ್ಟಿಯಾಗಿ ನಾ ಮಾಡಿದ್ದೇನೆ, ಹಳೆದನ್ನು ಯಾವುದನ್ನು ನೆನಪಿಗೆ ತಂದುಕೊಳ್ಳಬೇಡಿ. ಯಾಕಂದ್ರೆ ನೀವು ನಿಮ್ಮ ಇಷ್ಟದ ಪ್ರಕಾರ ಅವಾಗ ಜೀವಿಸಿದ್ರಿ, ನಿಜ. ನನ್ನನ್ನು ನೀವು ಕಂಡುಕೊಂಡ ನಂತರ ಅದನ್ನು ಎಲ್ಲ ಬಿಟ್ಟು ನೀವು ಹೊರಗಡೆ ಬಂದಿದ್ದೀರಲ್ಲ, ನಿಮ್ಮನ್ನ ನಾನು ಎಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ನಿಮ್ಮನ್ನ ಹೊರಗಡೆ ಕಳಿಸುವುದಿಲ್ಲ. ಹಾಲೆಲೂಯಾ. ಇದು ದೇವರು ಮಾಡ್ತಾರೆ ಪ್ರಿಯ. ಇದು ದೇವಾದಿ ದೇವನು, ರಕ್ಷಕ ಅಂದ್ರೆ ನಮ್ಮನ್ನ ರಕ್ಷಣೆ ಮಾಡುವಂತ ದೇವರಾಗಿದ್ದಾರೆ. ಹಾಲೆಲೂಯಾ. ಅದಕ್ಕಾಗಿ ದೇವರು ನಮ್ಮನ್ನ ಕರೆದಿದ್ದಾರೆ. ಹಾಲೆಲೂಯಾ. ಹಾಗೆ ಮತ್ತೆ ಹಾಗಾಗಿ ಈ ಅಧ್ಯಾಯದಲ್ಲಿ ಇಷ್ಟೇ ನಾನು ವಾಕ್ಯ ತೆಗೆದುಕೊಂಡಿರೋದು. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡಿಕೊಳ್ಳೋಣ.
ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ರಾಜನೇ, ನಿಮಗೆ ಸ್ತೋತ್ರ ಮಾಡಿಕೊಳ್ಳುತ್ತೇನೆ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಕೊಡಲ್ಪಟ್ಟ ಒಂದೇ ಒಂದು ರಕ್ಷಣೆ ಮಾರ್ಗ ಯೇಸು ಸ್ವಾಮಿ ಮಾತ್ರವಾಗಿದೆ ದೇವರೇ. ತಂದೆ ಮಗನ ಪವಿತ್ರಾತ್ಮನ ಹೆಸರಿನಿಂದ ಪ್ರಾರ್ಥನೆ ಮಾಡುವಾಗ ಈ ಪ್ರಾರ್ಥನೆಯನ್ನು ಕೇಳಿ ಉತ್ತರ ಕೊಡುವಂಥ ಮಹಾದೇವರೇ, ನಿಮಗೆ ಸ್ತೋತ್ರ. ಕಷ್ಟದಲ್ಲಿ, ದುಃಖದಲ್ಲಿ, ಸಮಸ್ಯೆಗಳಿರುವಂಥ ಪ್ರತಿಯೊಬ್ಬರಿಗೂ ಬಿಡುಗಡೆ ಮಾಡು. ಯೇಸು ಸ್ವಾಮಿ ಹೆಸರು ಬೇಡಿಕೊಳ್ಳುತ್ತೇನೆ ದೇವರ ತಂದೆ. ಗಾಡ್ ಬ್ಲೆಸ್ ಯು. ಪ್ರೈಸ್ ಗಾಡ್. ದೇವರೆಲ್ಲರನ್ನ ಆಶೀರ್ವದಿಸಲಿ. ಆಮೇನ್, ಆಮೇನ್, ಆಮೇನ್.